ಭಾರತದ ಸ್ಟಾಕ್ ಮಾರ್ಕೆಟ್ 2 ವರ್ಷ ಆತ ಹೂಡಿಕೆದಾರರಿಗೆ ರಿಟರ್ನ್ ಅನ್ನ ಕೊಟ್ಟಿಲ್ಲ. ಅದ ಕಾರಣ ಭಾಳ ಹೂಡಿಕೆದಾರರ ಸ್ಟಾಕ್ ಮಾರ್ಕೆಟ್ ಅನ್ನ ಬಿಟ್ಟು ಹೋಗತಾರಂತ ನಾವು ಅನ್ಬೋದ. ಅದ ಕಾರಣ ಇವತ್ತಿನ ಈ ವಿಡಿಯೋ ಅಂತ ಇನ್ವೆಸ್ಟರ್ ಸಂಬಂಧನ ಐತಿ. ಯಾ ಇನ್ವೆಸ್ಟರ್ 2 ವರ್ಷ ರಿಟರ್ನ್ ಕೊಟ್ಟಿಲ್ಲ ಅಂತೇನು ಸೋತ್ ಹೋಗಾತಾರ ಅವ್ರಿಗನ ಧೈರ್ಯ ಸಿಗ್ಲಿ ಅಂತ ಈ ವಿಡಿಯೋ ಮಾಡತೀನಿ. ಈ ವಿಡಿಯೋನಾಗ ನಾವು ಪ್ರಮುಖವಾಗಿ ವಿಶ್ವದ ಅತಿ ದೊಡ್ಡ ಹೂಡಿಕೆದಾರರೇನಿದಾರ ವಾರೆನ್ ಬಫೆಟ್ ಅವರು 5 ಲೆಸನ್ಗಳ ಬಗ್ಗೆ ತಿಳ್ಕೊಳ್ಳೋನು. ಇವೇನ್ರಿ 5 ಲೆಸನ್ಗಳು ಏನ್ರಿ ನೀವು ತಿಳ್ಕೊಂಡ್ರಿ ಅಂತಂದ್ರ ಇಂಥ ಕೆಟ್ಟ ಪರಿಸ್ಥಿತಿದಾಗೂ ನೀವು ಧೈರ್ಯಲೆ ಸ್ಟಾಕ್ ಮಾರ್ಕೆಟ್ದಾಗ ಇರ್ಬೋದು ಅಂತ ನನಗನ್ನಿಸ್ತೈತಿ. ಅದ ಕಾರಣ ಈ ವಿಡಿಯೋ ಭಾಳ ಇಂಪಾರ್ಟೆಂಟ್ ಆಗ್ತೈತಿ. ವಿಡಿಯೋನ ಲೈಕ್ ಮಾಡಿರ್ಕಲ ಇದ್ರೆ ಲೈಕ್ ಮಾಡ್ರಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿರ್ಕಲ ಇದ್ರೆ ಸಬ್ಸ್ಕ್ರೈಬ್ ಮಾಡ್ರಿ, ಕಮೆಂಟ್ನಾಗ ಥ್ಯಾಂಕ್ ಯು ಅಂತ ಕಮೆಂಟ್ ಮಾಡ್ರಿ. ವಿಡಿಯೋನ ಸ್ಕಿಪ್ ಮಾಡಲ್ದ ಫುಲ್ ವಿಡಿಯೋನ ನೋಡ್ರಿ. ಬರೀ ನಮ್ಮ ಫ್ರೆಂಡ್ ವಾರೆನ್ ಅವರ 1ನೇ ಲೆಸನ್ ನಮಗೆ ಏನು ತಿಳಿಸಿದಾರಂತ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ನೋಡ್ರಿ, 1ನೇ ಲೆಸನ್ ಇಂಥ ಕೆಟ್ಟ ಮಾರುಕಟ್ಟೆದಾಗ ಏನು ಹೇಳಿದಾರಂತಂದ್ರೆ ವಾರೆನ್ ಬಫೆಟ್ ಅವರ ಬಿ ಫೇರ್ಫುಲ್ ವೆನ್ ಅದರ್ಸ್ ಆರ್ ಗ್ರೀಡಿ ಆ್ಯಂಡ್ ಗ್ರೀಡಿ ವೆನ್ ಅದರ್ಸ್ ಆರ್ ಫೇರ್ಫುಲ್. ಎಲ್ಲರೂ ಅಂಜುತ್ ಮುಂದೆ ನೀವು ಗ್ರೀಡಿ ಆಗ್ರಿ, ಎಲ್ಲರೂ ಗ್ರೀಡಿ ಆದಾಗ ನೀವು ಅಂಜ್ರಿ ಅಂತ ವಾರೆನ್ ಬಫೆಟ್ ಅವ್ರು ಇಲ್ಲಿ ನಮಗೆ ತಿಳಿಸಿದಾರ. ಇದೇನು ಹೇಳತ್ತಿಪ್ಪ, ಇದೇನು ಎಲ್ಲರಿಗೂ ಸಣ್ಣ ಸಣ್ಣ ಹುಡುಗರ್ಗೂ ಗುರ್ತೈತ್ಲಾ ಅಂತ ನಿಮ್ಮ ತಲೆ ಕ್ವಶನ್ ಬರ್ತಿರ್ಬೋದ. ಎಲ್ಲರಿಗೂ ಗುರ್ತೈತ್ರಿ, ಬಟ್ ಭಾಳ ಜನರಿದ ಅರ್ಥನ ಮಾಡ್ಕೊಳಂಗಿಲ್ಲ. ಈಗ ನಿಮಗೆ ಅರ್ಥ ಆಗೋಂಗ ನಾ ತಿಳಿಸ್ತೇನೆ. ನೋಡ್ರಿ, ಸ್ಟಾಕ್ ಮಾರ್ಕೆಟ್ದಾಗ ಹಣ ಆವಾತನೋ ಕಾರಣದಿಂದ ಭಾಳ ಇನ್ವೆಸ್ಟರ್ಸ್ ಹಣವನ್ನ ತಕ್ಕೊಂಡ ಗೋಲ್ಡ್ ಸಿಲ್ವರ್ನಾಗ ಹೂಡಿಕೆ ಮಾಡಿರ್ರಿ 2 ವರ್ಷನಾಗ 2025ರಿಂದ 26ನಾಗ. ಅವಾಗೆಲ್ಲ ಇನ್ವೆಸ್ಟರ್ ಎಲ್ಲಿ ಗ್ರೀಡಿ ಆಗಿರ್ರಿ? ಗೋಲ್ಡ್ ಸಿಲ್ವರ್ನಾಗ ಗ್ರೀಡಿ ಆಗಿರ. ಅದ ಕಾರಣ ಈ ಕರೆಂಟ್ ಗೋಲ್ಡ್ ಸಿಲ್ವರ್ ಇನ್ವೆಸ್ಟರ್ಸ್ಗೆ ರಿಟರ್ನ್ ಅನ್ನ ಕೊಡುವತ್ತ ಫ್ಲಾಟ್ ಆಗ್ಬಿಟ್ಟೈತಿ. ಅದ ಕಾರಣ ಎಲ್ಲ ಇನ್ವೆಸ್ಟರ್ಸ್ ಗೋಲ್ಡ್ ಸಿಲ್ವರ್ನಾಗ ಗ್ರೀಡಿ ಆದ್ರೆ ನೀವು ಅಲ್ಲಿ ದೂರ ಇರ್ಬೇಕ. ಅದ ಸ್ಟಾಕ್ ಮಾರ್ಕೆಟ್ನಾಗ ಯಾವಾಗ ಇನ್ವೆಸ್ಟರ್ಸ್ ಗ್ರೀಡಿ ಆಗಂಗಿಲ್ಲ ಅನ್ಸ್ತಾರ ಅವಾಗ ನೀವು ಸ್ಟಾಕ್ ಮಾರ್ಕೆಟ್ದಾಗ ಗ್ರೀಡಿ ಆಗ್ಬೇಕ. ಮೇನ್ ಸರಳವಾಗಿ ಏನು ಹೇಳತ್ತೀನಿ ತಿಳ್ಕೊರಿ. ಯಾ ಅಸೆಟ್ ಕ್ಲಾಸ್ನಾಗ ಎಲ್ಲ ಇನ್ವೆಸ್ಟರ್ಸ್ ಗ್ರೀಡಿ ಆಗ್ತಾರ ಅಂತದ್ರಾಗಿನ್ ದೂರ ಇರಿ ಅಥವಾ ಅಂಜ್ರಿ. ಮತ್ತು ಯಾ ಅಸೆಟನ್ನು ಬಿಟ್ಟು ಹೋಗಾತಾರ ಅಂಜಿ ಹೋಗಾತಾರ ಅಂತ ಅಸೆಟ್ನಾಗ ನೀವು ಗ್ರೀಡಿ ಆಗ್ರಿ. ಉಲ್ಟಾ ಉಲ್ಟಾ ಮಾಡ್ರ ಈ ಜಗತ್ನಾಗ ಸಕ್ಸಸ್ಫುಲ್ ಆಗತ್ತಾನ ವ್ಯಕ್ತಿ. ನನಗೆ ಅನಿಸ್ತೈತ್ರಿ. ನಿಮಗೇನು ಅನಿಸ್ತೈತಂತ ಕಮೆಂಟ್ ಸೆಕ್ಷನ್ನಾಗ ತಿಳಿಸ್ರಿ. ಇದು ನಿಮಗೆ ಗುರ್ತ ಇರ್ಬೋದಂತ ನನಗನಿಸ್ತೈತಿ. ಬರೀ ಈಗ 2ನೇ ಲೆಸನ್ ಏನು ತಿಳಿಸಿದಾರಂತ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. 2ನೇ ಲೆಸನ್ ಏನ್ ತಿಳಿಸಿದಾರಂತಂದ್ರ ಸ್ಟಾಕ್ ಮಾರ್ಕೆಟ್ ಒಂದು ಸಾಧನ ಇದ್ದಂಗ, ಡಿವೈಸ್ ಇದ್ದಂಗ. ಎಂತ ಡಿವೈಸ್ ಅಂತಂದ್ರ ಏನ್ ತಾಳ್ಮೆ ಇಲ್ದವ್ರ ಕಡಿಂದ ಹಣ ಐತಿ ಅದನ್ನ ತಗೊಂಡ ತಾಳ್ಮೆ ಇದ್ದವ್ರಗ ಟ್ರಾನ್ಸ್ಫರ್ ಮಾಡ್ತೈತಿ ಈ ಡಿವೈಸ್ ಅಂತ ನಮಗ ವಾರೆನ್ ಬಫೆಟ್ ಅವ್ರು ಇಲ್ಲಿ ತಿಳಿಸಿದಾರ. ಈಗ ಬರೀ ಅದ್ರ ಬಗ್ಗೆನ ಡೀಟೇಲ್ದಾಗ ನಾವು ತಿಳ್ಕೊಳ್ಳೋದು. ನೋಡ್ರಿ, ಸ್ಟಾಕ್ ಮಾರ್ಕೆಟ್ದಾಗ ಯಾವಾಗನು ತಾಳ್ಮೆ ಭಾಳ ಇಂಪಾರ್ಟೆಂಟ್. ಒಂದ್ ಯಾವ್ದು ಸ್ಟಾಕ್ ಇವತ್ತು ಬಾಯ್ ಮಾಡಿರಿ, ಒಳ್ಳೆ ಸ್ಟಾಕ್ ಅನ್ನ ಇವತ್ತು ಬಾಯ್ ಮಾಡಿರಿ ಅಂತಂದ್ರ ಅದ ನಾಳೆನ ನಿಮಗ ರಿಟರ್ನ್ ಕೊಡೋ ಸಂಭಾವನೆ ಬಹಳ ಕಡಿಮೆ. ಅದ ಕಾರಣ ಯಾವಾಗನು ತಾಳ್ಮೆ ನಿಮ್ ಕಡೆ ಇರ್ಬೇಕ. ತಾಳ್ಮೆ ಇದ್ದವನ ಸ್ಟಾಕ್ ಮಾರ್ಕೆಟ್ದಾಗ ಹಣ ಮಾಡ್ತಾನಂತಾನೆ ನಮಗ ವಾರೆನ್ ಬಫೆಟ್ ಅವರ ಈ ಒಂದು ಡಿವೈಸ್ ಅಥವಾ ಸಾಧನದ ಉದಾಹರಣೆಲೆ ತಿಳಿಸಾತಾರಂತ ನಾವು ಅನ್ಬೋದ. ಅದ ಕಾರಣ ಈಗ 2 ವರ್ಷ ರಿಟರ್ನ್ ಸಿಗ್ವಾತಂತಂದ್ರ ನೀವ ತಾಳ್ಮೆಯನ್ನ ಕಳ್ಕೊಬ್ಯಾಡ್ರಿ. ಯಾಕಂತಂದ್ರೆ ಇದು ತಾಳ್ಮೆದ ಆಟ ಐತಿ ಅಂತಾನು ವಾರೆನ್ ಬಫೆಟ್ ಅವ್ರಲ್ಲಿ ತಿಳಿಸತಾರ. ತಾಳ್ಮೆದ ಆಟ ಐತಂತ ಸಿಕ್ಕಿ ಸ್ಟಾಕ್ ಅನ್ನ ತಗೊಂಡ್ ತಾಳ್ಮೇಲೆ ಕುಂಡ್ರಬಾರ್ದ. ಯಾವ ತರ ಒಳ್ಳೆ ಸ್ಟಾಕ್ ಅನ್ನ ತಗೊಂಡ್ 10 ವರ್ಷ ಗಂಟ್ಲೆ ಹೋಲ್ಡ್ ಮಾಡ್ಬೋದಂತ ನಾ ಒಂದು ವಿಡಿಯೋ ಮಾಡೀನಿ. ಅದ್ರದ್ದು ಲಿಂಕ್ ಡಿಸ್ಕ್ರಿಪ್ಷನ್ ಐತಿ, ಆ ವಿಡಿಯೋನ ಹೋಗಿ ನೋಡ್ರಿ. ಅಂದ್ರೆ ನಿಮ್ಗ ಕರೆಕ್ಟ್ ಗುರ್ತಾಗ್ತೈತಿ ಸ್ಟಾಕ್ ಮಾರ್ಕೆಟ್ದ ಆಟ. ಒಬ್ರೊಬ್ರ ತಾಳ್ಮೇಲೆ ಕುಂಡ್ರಬೇಕಂತ ಸಿಕ್ಕಿದ ಕಂಪ್ನಿಗಳನ್ನ ತಗೊಂಡ್ ತಾಳ್ಮೇಲೆ ಕುಂತ್ ಬಿಡ್ತಾರ. ಅದ ಕಾರಣ ತಾಳ್ಮೆ ಭಾಳ ಇಂಪಾರ್ಟೆಂಟ್. ಬಟ್ ಒಳ್ಳೆ ಸ್ಟಾಕ್ ಅನ್ನ ಬಾಯ್ ಮಾಡಿ ತಾಳ್ಮೇಲೆ ಕುಂಡ್ರಬೇಕ. ಇಲ್ಲೇ ಬರ್ತೈತಿ 3ನೇ ಲೆಸನ್. ಇದ್ರಾಗ ಸ್ವಲ್ಪ ಹೇಳಿದಾರಿ ಯಾವ ತರ ತಾಳ್ಮೆ ಇಡ್ಬೇಕ, ಬಟ್ ಯಾವ ತರ ಇಡ್ಬೇಕಂತ. ಅದೇ ಏನಂತಂದ್ರ ಒಂದ್ ಯಾವ್ದು ಶೇರ್ 10 ವರ್ಷ ಕಾಲ ಹೋಲ್ಡ್ ಮಾಡ್ಬೇಕಂತ ನಿಮಗ್ ಏನ್ರಿ ಅನಿಸ್ಲಿಲ್ಲ ಅಂತಂದ್ರ ಅಂತ ಶೇರ್ನಾಗ 10 ನಿಮಿಷನು ಹೋಲ್ಡ್ ಮಾಡಿ ಉಪಯೋಗ ಇಲ್ಲ ಅಂತ ವಾರೆನ್ ಬಫೆಟ್ ಅವ್ರು ಇಲ್ಲಿ ತಿಳಿಸತಾರ. ಇತರದನ್ನ ನಾವು ಡೀಟೇಲ್ದಾಗ ಸರಳವಾಗಿ ಅರ್ಥವನ್ನ ತಿಳ್ಕೊಬೇಕಂತಂದ್ರ ಒಂದ್ ಯಾವ್ದ್ರ ಸ್ಟಾಕ್ ಅನ್ನ ಬಾಯ್ ಮಾಡತ್ತೀರಿ ಅಂತಂದ್ರ ಅದ್ರದ ಎಲ್ಲಾ ಡೀಟೇಲ್ದಾಗ ಅಧ್ಯಯನ ಮಾಡ್ಬೇಕ. ಅದ್ರದ ವ್ಯವಹಾರವನ್ನ ತಿಳ್ಕೊಬೇಕಂತ ವಾರೆನ್ ಬಫೆಟ್ ಅವ್ರು ಇಲ್ಲಿ ತಿಳಿಸಿದಾರ. ಉದಾಹರಣೆ ನಾವು ತಗೋಬೇಕಂತಂದ್ರ ಅದ್ರದ ಬಿಸ್ನೆಸ್ ಮಾಡೆಲ್, ಅದ್ರದ್ ಬಿಸ್ನೆಸ್ ಯಾವ ತರ ಐತಿ, ಅದ್ ನಡ್ಸಾವ್ ಬಿಸ್ನೆಸ್ ಯಾರು ನಡ್ಸಾತನ ಒಂದ್ ಮ್ಯಾಗ ಯಾವ್ದ್ರಿ ಲೀಗಲ್ ಏನ್ರಿ ಇಶ್ಯೂ ಇದಾವೇನ ಅಂತ ನೋಡ್ಬೇಕ. ಇಲ್ಲಂದ್ರ ಭಾಳ ಒಳ್ಳೇದ ಫಂಡಾಮೆಂಟಲ್ ಭಾಳ ಒಳ್ಳೇದಿರ್ಬೇಕ, ಸಾಲ ಕಡಿಮೆ ಇರ್ಬೇಕ, ಎಲ್ಲ ಒಳ್ಳೇದಿರ್ಬೇಕ. ಅವಾಗ ನಿಮಗೆ ಏನ್ರಿ ಅನ್ಸಿತ್ತ ಹೌದಪ್ಪ ಬಿಸ್ನೆಸ್ ಒಳ್ಳೇದೈತಿ, ಫ್ಯೂಚರ್ ಓರಿಯೆಂಟೆಡ್ ಬಿಸ್ನೆಸ್ ಐತಿ, 10 ವರ್ಷ ಯಾಕ 20 ವರ್ಷ ನಡಿತೈತಂತ ಏನ್ರಿ ನಿಮಗೆ ಕಾನ್ಫಿಡೆನ್ಸ್ ಬಂದ್ರ ಮಾತ್ರ ನೀವು ಆ ಸ್ಟಾಕ್ನಾಗ ಹೂಡಿಕೆ ಮಾಡ್ಬೇಕಾ.
ಏನ್ರಿ ಕಾನ್ಫಿಡೆನ್ಸ್ ಬರಲಿಲ್ಲ, ಇದೇನು 10 ವರ್ಷ ಬಿಸ್ನೆಸ್ ನಡೆಯಂಗಿಲ್ಲ, ಇದು ಮುಚ್ಚಿ ಹೋಗ್ತಿದ್ ಬಿಸ್ನೆಸ್ ಅಂತ ನಿಮಗೇನ್ರಿ ಅನ್ಸಾತಿತ್ತಂತಂದ್ರ ಅಂತ ಕಂಪ್ನಿದಾಗ 10 ನಿಮಿಷನು ಹೋಲ್ಡ್ ಮಾಡಿ ಉಪಯೋಗ ಇಲ್ಲ. 10 ನಿಮಿಷನು ಹೋಲ್ಡ್ ಮಾಡಬೇಡ ಅಂತ ನಮಗ 3ನೇ ಲೆಸನ್ನಾಗ ವಾರೆನ್ ಬಫೆಟ್ ಅವರ, ವಿಶ್ವದ ಅತಿ ದೊಡ್ಡ ಹೂಡಿಕೆದಾರರಾದ ವಾರೆನ್ ಬಫೆಟ್ ಅವ್ರ ಇಲ್ಲಿ ತಿಳಿಸತಾರ. ಮತ್ತ 4ನೇ ಲೆಸನ್ ಏನಂತಂದ್ರ, ಒಬ್ಬ ಯಾರೋ ವ್ಯಕ್ತಿ ಗಿಡದ ನೆರಳದ ಕೆಳಗ ಕುಂತ ವಿಶ್ರಾಂತಿಯನ್ನ ಪಡ್ಯಾತಾನಂತಂದ್ರ ಅವ ಒಂದ್ ಕಾಲದಾಗ ಬೀಜವನ್ನ ನೆಟ್ಟಿರ್ತಾನಂತ ನಮಗಿಲ್ಲಿ 4ನೇ ಲೆಸನ್ನಾಗ ತಿಳಿಸತಾರ. ಇದನ್ನ ಸರಳವಾಗಿ ನಾವು ತಿಳ್ಕೊಬೇಕಂತಂದ್ರ, ಈಗ ನಾವು ಸ್ಟಾಕ್ ಮಾರ್ಕೆಟ್ನಾಗ ಅಂತೇವ್ರಿ, ರಾಕೇಶ್ ಜಿಂಜನವಾಲ ಭಾಳ ಕೋಟ್ಯಾಂತರ ರೂಪಾಯಿ ಹಣವನ್ನ ಗಳಿಸಿರಪ್ಪ, ರಾಮದೇವ್ ಅಗರ್ವಾಲ್ ಅವರನ್ನು ಭಾಳ ಕೋಟ್ಯಾಂತರ ರೂಪಾಯಿ ಹಣ ಗಳಿಸಿರ, ವಿಜಯ್ ಕೆಡೆ ಅವರನ್ನು ಭಾಳ ಕೋಟ್ಯಾಂತರ ರೂಪಾಯಿ ಹಣವನ್ನ ಗಳಿಸಿ ಭಾಳ ಒಳ್ಳೆ ಜೀವನವನ್ನ ತೆಗ್ಯಾತಾರ. ಈ ಥರ ಆಗ್ಬೇಕಪ್ಪ ನಾವು ಅಂತ ನಿಮಗೆ ಅನಿಸ್ತೈತಿ. ಅದು ಓಕೆ ಅನಿಸ್ತೈತಿ, ನನಗೂ ಅನಿಸ್ತೈತಿ. ಬಟ್ ಅವ್ರೇನೀಗ ಮರ ಆಗಿ ಬೆಳೆದಾರ, ಅವ್ರೂ ಮರ ಆಗೋಕ್ಕಿಂತ ಮೊದಲ ಒಂದು ಬೀಜವನ್ನ ನೆಟ್ಟಿರ್ತಾರ. ಅದ ಕಾರಣ ವಾರೆನ್ ಬಫೆಟ್ ಅವ್ರು ಇಲ್ಲಿ ನಮಗ ತಿಳಿಸಾತಾರ ಏನಂತಂದ್ರ, ಅವು ವ್ಯಕ್ತಿದ ಗಿಡ ನೋಡಿ ಆಶ್ಚರ್ಯ ಪಡ್ಬೇಡ್ರಿ, ಅವು ಸಹ ಒಂದ್ ಕಾಲದಾಗ ಬೀಜವನ್ನ ನೆಟ್ಟನ ಈಗ ವಿಶ್ರಾಂತಿ ಪಡತಾನ. ಅದ ಕಾರಣ ನೀವು ಸಹ ಈಗಿಂದನ ಸೇವಿಂಗ್ ಮಾಡಿ ಇನ್ವೆಸ್ಟ್ಮೆಂಟ್ ಸ್ಟಾರ್ಟ್ ಮಾಡ್ರಿ ಅಂತ ನಮಗ ವಾರೆನ್ ಬಫೆಟ್ ಅವ್ರ ಈ 4ನೇ ಲೆಸನ್ನಾಗ ತಿಳಿಸಾತಾರ. ಅದ್ರಾಗನು ಮತ್ತೊಂದು ಲೆಸನ್ ಏನಂತಂದ್ರ, ವಾರೆನ್ ಬಫೆಟ್ ಅವ್ರ ಕೇರ ಸ್ಟಾಕ್ ಮಾರ್ಕೆಟ್ನಾಗ ಹೂಡಿಕೆ ಮಾಡಾಕ ಒಳ್ಳೆ ಸಮಯ ಯಾವ್ದಂತ ಒಬ್ರು ಕೇರ. ವಾರೆನ್ ಬಫೆಟ್ ಅವ್ರ ಏನಂದ್ರಂತಂದ್ರ, ಈ ಕರೆಂಟ್ ಒಳ್ಳೆ ಸಮಯ ಅಂತ ಹೇಳ್ಯಾರ. ಸ್ಟಾಕ್ ಮಾರ್ಕೆಟ್ದಾಗ ಯಾವಾಗನು ಒಳ್ಳೆ ಸಮಯ, ಯಾವ ಸಮಯ ಈ ಸಮಯ ಇರಂಗಿಲ್ಲ, ಯಾವಾಗ ಈಗ ಕರೆಂಟ್ ಅದ ಒಳ್ಳೆ ಸಮಯ ಅಂತನೂ ನಮಗ ತಿಳಿಸಿದಾರ. ಮತ್ತೊಂದು ಲಾಸ್ಟ್ ಲೆಸನ್ ಏನ್ ಹೇಳಿದಾರಂತಂದ್ರ, ಡೂ ನಾಟ್ ಪುಟ್ ಆಲ್ ಎಗ್ಸ್ ಇನ್ ಒನ್ ಬಾಸ್ಕೆಟ್. ಎಲ್ಲಾ ಎಗ್ಸ್ ಒಂದ ಬಾಸ್ಕೆಟ್ನಾಗ ಇರಬೇಡ್ರಿ. ತಪ್ಪೇನ್ರೆ ಬಿತ್ ಬಾಸ್ಕೆಟ್ ಅಂದ್ರೆ ಎಲ್ಲಾ ತುತ್ತಿ, ಎಲ್ಲಾ ಎಗ್ ಒಡೆದ್ ಬಿಡ್ತಾವ, ಮೊಟ್ಟೆ ಒಡೆದ್ ಬಿಡ್ತಾವ. ಅದ ಕಾರಣ ಇದು ಒಂದು ಭಾಳ ದೊಡ್ಡ ತಪ್ಪಾಗ್ತೈತಿ. ಅದ ಕಾರಣ ನೀವು ಯಾವಾಗೂ ನಿಮ್ಮ ಹಣವನ್ನ ಡೈವರ್ಸಿಫೈ ಮಾಡ್ಬೇಕಾ. ಡೈವರ್ಸಿಫೈ ಅಂತಂದ್ರೆ ಭಾಳ ಇನ್ವೆಸ್ಟರ್ಸ್ ಸ್ಟಾಕ್ ಮಾರ್ಕೆಟ್ದಾಗನ ಲಾರ್ಜ್ ಕ್ಯಾಪ್, ಮಿಡ್ ಕ್ಯಾಪ್, ಸ್ಮಾಲ್ ಕ್ಯಾಪ್ದಾಗದು ಡೈವರ್ಸಿಫೈ ಮಾಡ್ತಾರೆ. ಆ ಥರನೂ ಮಾಡ್ಬೇಕಾ. ಬಟ್ ವಾರೆನ್ ಬಫೆಟ್ ಅವ್ರದ್ದು ಇಲ್ಲಿ ಅಸಲಿ ಮೀನಿಂಗ್ ಏನೈತಂತಂದ್ರ, ಎಲ್ಲ ಅಸೆಟ್ ಕ್ಲಾಸ್ನ ಡೈವರ್ಸಿಫೈ ಮಾಡ್ಬೇಕಂತ ನಮಗಿಲ್ಲಿ ತಿಳಿಸತ್ತಾರ. ಉದಾಹರಣೆಗೆ ಗೋಲ್ಡ್ನಾಗ ಸ್ವಲ್ಪ ಇರ್ಬೇಕ, ಮತ್ತೆ ಸ್ವಲ್ಪ FDನಾಗೂ ಇಡಬೇಕ, ಮತ್ತೆ ಸ್ಟಾಕ್ ಮಾರ್ಕೆಟ್ದಾಗ ಇರ್ಬೇಕ. ಎಲ್ಲ ಅಸೆಟ್ನಾಗ ಡೈವರ್ಸಿಫೈ ಮಾಡ್ಬೇಕ. ತಪ್ಪು ಸ್ಟಾಕ್ ಮಾರ್ಕೆಟ್ ಒಳ್ಳೆ ರಿಟರ್ನ್ ಕೊಡಲಿಲ್ಲ ಅಂತಂದ್ರೆ ಗೋಲ್ಡ್ ಇರ್ತೈತಿ, ಅಲ್ಲಿ ಒಳ್ಳೆ ರಿಟರ್ನ್ ಸಿಗ್ತಾವ. ಗೋಲ್ಡ್ ಕುಸಿತಂದ್ರೆ ಸ್ಟಾಕ್ ಮಾರ್ಕೆಟ್ ಒಳ್ಳೆ ರಿಟರ್ನ್ ಕೊಡ್ತೈತಿ. ಎರಡೂ ಕೊಡಲಿಲ್ಲ ಅಂದ್ರೆ ರಿಯಲ್ ಎಸ್ಟೇಟ್ ಒಳ್ಳೆ ರಿಟರ್ನ್ ಕೊಡ್ತೈತಿ. ಅದ ಕಾರಣ ಈ ತರ ಡೈವರ್ಸಿಫೈ ಇದ್ರಿ ಅಂತಂದ್ರೆ ನಿಮ್ದು ರಿಸ್ಕ್ ಮ್ಯಾನೇಜ್ ಆಗ್ತೈತೆ ಅಂತನೂ ನಮಗೆ ಲಾಸ್ಟ್ ಲೆಸನ್ನಾಗ ವಾರೆನ್ ಬಫೆಟ್ ಅವರ ತಿಳಿಸಿದಾರ. ಇದು ನಿಮಗೆ ಗುರ್ತಿರ್ಬೇಕ. ಇವೆಲ್ಲ ಲೆಸನ್ಗಳ ಬಗ್ಗೆ ನಿಮಗೆ ಗುರ್ತಾಗಿರ್ಬೋದು ಅಂತ ನನಗೆ ಅನಿಸ್ತೈತಿ. ಇನ್ನೂ ಭಾಳ ಲೆಸನ್ಗಳು ಇದಾವ್ರಿ. ಇವೆಲ್ಲ ವಿಡಿಯೋಗಳು ಮಾಡ್ತೇನೆ ನಾ ವಾರೆನ್ ಬಫೆಟ್ ಅವ್ರದ್ದು ಲೆಸನ್ಗಳ ಬಗ್ಗೆ. ಈ ವಿಡಿಯೋದಿಂದ ನಿಮಗೆ ಏನ್ರಿ ಸ್ವಲ್ಪ ಧೈರ್ಯ ಬಂದಿದ್ರ ಈ ವಿಡಿಯೋಗೆ ಲೈಕ್ ಮಾಡ್ರಿ, ಮತ್ತು ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ. ಮತ್ತು ಲಾಂಗ್ ಟರ್ಮ್ ತನಕ ಹೂಡಿಕೆ ಮಾಡೋದು ಒಂದು ಸರಿಯಾದ ವಿಧಾನ ಐತಿ. ಬಟ್ ಒಬ್ರೊಬ್ರ ತಪ್ಪು ವಿಧಾನಲೇ ಲಾಂಗ್ ಟರ್ಮ್ನಾಗ ಹೂಡಿಕೆ ಮಾಡಿಬಿಡ್ತಾರೆ. ಅದ್ರ ಬಗ್ಗೆ ವಿಡಿಯೋ ಮಾಡೇನೆ, ಅದು ಆಲ್ರೆಡಿ ಹೇಳ್ಯಾನ ನಿಮಗೆ ಡಿಸ್ಕ್ರಿಪ್ಷನ್ ಐತಂತ. ಅದು ವಿಡಿಯೋನ ಈ ವಿಡಿಯೋ ಮುಗ್ಯಾನ ಹೋಗಿ ನೋಡ್ರಿ. ಇದೇ ಇತ್ತು ಇವತ್ತಿನ ಈ ವಿಡಿಯೋ ಚಲೋ ಅನ್ಸ್ಟೋಗಿ ಲೈಕ್ ಮಾಡ್ರಿ. ಕಮೆಂಟ್ ಸೆಕ್ಷನ್ನಾಗ ಥ್ಯಾಂಕ್ ಯು ಅಂತ ಕಮೆಂಟ್ ಮಾಡ್ರಿ. ಇದೇ ಥರ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಕನ್ನಡದಾಗ ವಿಡಿಯೋ ಮಾಡ್ತಿರ್ತೀನಿ. ಅದ ಕಾರಣ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ. ಧನ್ಯವಾದಗಳು.